ಮಹಾರಾಷ್ಟ್ರ ಸರ್ಕಾರದ ಈ ನಿರ್ಧಾರಕ್ಕೆ ಸಹಜವಾಗಿ ಕರ್ನಾಟಕದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅಲ್ಲಿನ ಸರ್ಕಾರ ವಕೀಲರನ್ನ ನೇಮಕ ಮಾಡೋದಕ್ಕೆ ಮುಂದಾಗಿದೆ. ಇದಕ್ಕೆ ಕನ್ನಡ ಪರ ಸಂಘಟನೆಗಳಿಂದ ವಿರೋಧ ವ್ಯಕ್ತವಾಗ್ತಾ ಇದೆ. ಎಂಇಎಸ್ಗೆ ಮಹಾರಾಷ್ಟ್ರ ಸರ್ಕಾರ 10 ಕೋಟಿ ಫಂಡಿಂಗ್ ಮಾಡ್ತಾ ಇದೆ ಅಂತ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗಲಾಟೆ ಅಶಾಂತಿ ಸೃಷ್ಟಿಸೋದಕ್ಕೆ ಉತ್ತೇಜನ ಕೊಡ್ತಾ ಇದೆ ಮಹಾರಾಷ್ಟ್ರ. ಕರ್ನಾಟಕ ಸರ್ಕಾರ ಎಂಇಎಸ್ ಅನ್ನ ನಿಷೇಧಿಸಬೇಕು, ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು ಅಂತ ನಾರಾಯಣಗೌಡ ಮಾತನಾಡಿದ್ದಾರೆ. ಭಯೋತ್ಪಾದನಾ ಸಂಘಟನೆಯಂತೆ ಎಂಇಎಸ್ ಕಾರ್ಯಾಚರಿಸ್ತಾ ಇದೆ. ಕನ್ನಡ ಅಂತಂದ್ರೆ ಕೇಸ್ ಹಾಕ್ತಾರೆ, ಕನ್ನಡ ಅಂತಂದ್ರೆ ಜೈಲಿಗೆ ಹಾಕ್ತಾರೆ. ಸರ್ಕಾರ ಎಚ್ಚೆತ್ತುಕೊಳ್ಳದಿದ್ರೆ ನಾವು ನಮ್ಮ ಗಡಿ ಭಾಗವನ್ನು ಕಳ್ಕೊಳ್ತೀವಿ ಅಂತ ನಾರಾಯಣಗೌಡ ಮಾತನಾಡಿದ್ದಾರೆ. ಗಡಿ ವ್ಯಾಪ್ತಿ ಮೀರಿ ಕರ್ನಾಟಕದಲ್ಲಿರುವಂತಹ ಮರಾಠಿಗರಿಗೆ ಆರೋಗ್ಯ ವಿಮೆಯನ್ನು ವಿಸ್ತರಣೆ ಮಾಡಿದಂತಹ ಮಹಾರಾಷ್ಟ್ರ ಸರ್ಕಾರ ಇದೀಗ ಗಡಿ ಭಾಗದಲ್ಲಿ ಭಾಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಾಗ ಗಲಾಟೆ ಮಾಡುವಂತಹ ಎಂಇಎಸ್ಗೆ ಇದೀಗ ಕಾನೂನು ಹೋರಾಟ ಮಾಡೋದಕ್ಕೆ ಮಹಾರಾಷ್ಟ್ರ ಸರ್ಕಾರ ವಕೀಲರನ್ನು ನೇಮಕ ಮಾಡ್ತಾ ಇದೆ. ನನ್ನ ಜೊತೆಗೆ ಮಾತಾಡೋದಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾಗಿರುವಂತಹ ನಾರಾಯಣಗೌಡರು ನಮ್ಮ ಜೊತೆಗಿದೆ. ನಾರಾಯಣಗೌಡ್ರೆ, ಇದನ್ನ ನಿನ್ನೆ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ಈ ನಿರ್ಣಯವನ್ನು ತೆಗೆದುಕೊಳ್ಳೋಕೆ ಮುಂದಾಗಿರುವಂಥದ್ದು, ತಾವು ಯಾವ ರೀತಿಯಾಗಿ ನೋಡ್ತೀರಾ ಸರ್? ಮಹಾರಾಷ್ಟ್ರ ಸರ್ಕಾರ ಕರ್ನಾಟಕದಲ್ಲಿ ಇರುವಂಥ ಮರಾಠಿಗರಿಗೆ ಮಹಾರಾಷ್ಟ್ರದಲ್ಲಿ ಭಾರಿ ದೊಡ್ಡ ರಕ್ಷಣೆ. ಅವರ ಮಹಾರಾಷ್ಟ್ರದಲ್ಲಿರುವ ಮರಾಠಿಗರಿಗೆ ಏನು ಸವಲತ್ತು ಸಿಗುತ್ತೋ ಮಹಾರಾಷ್ಟ್ರ ಸರ್ಕಾರದಿಂದ ಕರ್ನಾಟಕದಲ್ಲಿರುವ ಮರಾಠಿಗರಿಗೂ ಅಷ್ಟೇ ಸವಲತ್ತುಗಳನ್ನು ಕೊಡ್ತಾರೆ. ಅದರಲ್ಲೂ ವಿಶೇಷವಾಗಿ ಗಡಿ ವಿಚಾರವನ್ನು ಇಟ್ಕೊಂಡು ಪುಂಡಾಟಿಕೆ ಗುಂಡಾಗಿರಿ ಮಾಡುವಂಥ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಇದೆಯಲ್ಲ ಎಂಇಎಸ್, ಆ ಎಂಇಎಸ್ಸಿಗೆ ಅವರಿಗೆ ಆರ್ಥಿಕ ನೆರವನ್ನು ಕೊಡುವಂಥದ್ದು, ಕಾನೂನಿನ ನೆರವನ್ನು ಕೊಡುವಂಥದ್ದು, ಅವರಿಗೆ ಎಲ್ಲ ರೀತಿಯ ಸವಲತ್ತುಗಳು ಮಹಾರಾಷ್ಟ್ರದಲ್ಲಿ ಏನು ಸಿಗುತ್ತೋ ಅದನ್ನು ಕರ್ನಾಟಕದಲ್ಲಿರುವಂಥ ಎಂಇಎಸ್ ಗೂಂಡಾಗಳಿಗೆ ಮತ್ತು ಪುಂಡ್ರಿಗೆ ನೀವು ಇನ್ನೊಂದಷ್ಟು ಗಡಿಯಲ್ಲಿ ಗಲಭೆ ಎಬ್ಬರಿಸ್ರಿ, ಕಾನೂನು ಸುವ್ಯವಸ್ಥೆಯನ್ನು ಹದಗೆಡಿಸ್ರಿ, ಅಲ್ಲಿಯ ಕನ್ನಡಿಗರ ಶಾಂತಿ ಭಂಗ ಮಾಡಿ ಅಂತ ಹೇಳಿ ಮಹಾರಾಷ್ಟ್ರ ಸರ್ಕಾರ ಅವರಿಗೆ ಕೋಟ್ಯಾಂತರ ರೂಪಾಯಿ ಹಣ ಕೊಡುತ್ತೆ. ಇದನ್ನು ನೋಡಿದಾಗ ನಮ್ಮ ಸರ್ಕಾರ ಏನು ಮಾಡ್ತಾ ಇದೆ, ಹೇಗೆ ಅದನ್ನು ಸಹಿಸಿಕೊಳ್ಳುತ್ತೆ? ಇಲ್ಲಿ ನಾವೇನಾದರೂ ಕನ್ನಡದ ಪರವಾಗಿ ಹೋರಾಟ ಮಾಡಿದ್ರೆ, ನಮ್ಮ ನಾಡು ನುಡಿ ಬಗ್ಗೆ ಹೋರಾಟ ಮಾಡಿದ್ರೆ ಕರ್ನಾಟಕದೊಳಗಡೆ ಇಲ್ಲಿಯ ಪೊಲೀಸ್ನವ್ರು ನಮ್ಮ ಮೇಲೆ ಮಾತಿ ಮುಂಚೆ ಮೊಕದ್ದಮೆಗಳು ಹಾಕಿ ನಮ್ಮನ್ನು ಕೋರ್ಟ್ ಕಟ್ಕಟ್ಟೆಯಲ್ಲಿ ನಿಲ್ಲಿಸ್ತಾರೆ, ಇಲ್ಲ ಜೈಲಿಗೆ ಕಳಿಸ್ತಾರೆ. ಗಡಿ ಭಾಗದಲ್ಲಿ ಕಾನೂನು ಸುವ್ಯವಸ್ಥೆನ ಹಾಳು ಮಾಡುವಂತಹ ಎಂಇಎಸ್ಗೆ ಮಹಾರಾಷ್ಟ್ರ ಉತ್ತೇಜನ ಕೊಡ್ತಾ ಇದೆ. ಬಟ್ ಕಾವೇರಿ ಹೋರಾಟ ಆಗಿರ್ಬೋದು ಅಥವಾ ಭಾಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಪರ ಹೋರಾಟ ತಾವು ಅಂಥವ್ರೇನೋ ಹೋರಾಟ ಮಾಡಿದಾಗ ರಾಜ್ಯ ಸರ್ಕಾರ ಕೇಸ್ಗಳು ಹಾಕುವ ಮೂಲಕ ಒಳ ಹಾಕುವಂಥ ಕೆಲಸ ಮಾಡ್ತಾರೆ. ಇದೆರಡೂ ವ್ಯತ್ಯಾಸ ನೋಡ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಏನಾಗ್ಬೋದು ಸರ್? ನಾಳೆ ಯಾರು ಕನ್ನಡಿಗ ಕರ್ನಾಟಕ ನೆಲ ಜಲ ಗಡಿ ಅಂತ ಯಾರೂ ಬೀದಿಗೆ ಬರೋದಿಲ್ಲ. ಯಾಕೆಂದರೆ ನಾನು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ 10 ಬಾರಿ ಹೋಗಿ ಮನವಿ ಕೊಟ್ಟೆ. ನಮ್ಮ ಹೆಸರು ಹೇಳಿಕೊಂಡು ಕನ್ನಡ ಪರ ಹೋರಾಟಗಾರರ ಕೇಸುಗಳನ್ನು ವಾಪಸ್ ತಗೋತೀನಿ ಅಂತ ಹೇಳಿ ಯಾರ್ಯಾರು ಗುಂಡಾಗಿರಿ, ಗಲಭೆ, ಕೋಮಗಲಭೆ, ಧರ್ಮಗಲಭೆ ಎಂತೆಂತೆಲ್ಲ ಇತ್ತಲ್ಲ ಅವ್ರ ಕೇಸ್ ತೊಗೊಂಡ್ರೆ ಹೊರತು ನಮ್ಮಂಥ ಕನ್ನಡ ಹೋರಾಟಗಾರರ ಕೇಸನ್ನ ಸಿದ್ದರಾಮಯ್ಯನವರು ವಾಪಸ್ ತಗೊಳ್ಳಿಲ್ಲ. ಹಾಗಾಗಿ ನೋಡಿ, ಮಹಾರಾಷ್ಟ್ರಕ್ಕೂ ಕರ್ನಾಟಕ ಸರ್ಕಾರಗಳು ಎಷ್ಟು ವ್ಯತ್ಯಾಸ. ಇಲ್ಲಿ ಕನ್ನಡ ಅಂದರೆ ಕೇಸ್ ಹಾಕ್ತಾರೆ, ಕನ್ನಡ ಅಂದರೆ ಜೈಲಿಗೆ ಕಳಿಸ್ತಾರೆ, ಕನ್ನಡ ಅಂದರೆ 16 ವರ್ಷ ಕೋರ್ಟ್ ಹಲೆಯಂಗೆ ಮಾಡ್ತಾರೆ. ಕರ್ನಾಟಕ ಈಗಲಾದ್ರೂ ಕಣ್ಬಿಟ್ಟು ಮೊದಲು ಗಡಿ ಸಮಸ್ಯೆಗೆ ಸರಿಯಾದಂಥ ಕಾನೂನಿನ ತಜ್ಞರನ್ನ ನೇಮಕ ಮಾಡಿ, ಇವತ್ತೇನು ಸುಪ್ರೀಂ ಕೋರ್ಟಲ್ಲಿ ಇದೆ ಅದು ಸರಿಯಾದ ರೀತಿಯಲ್ಲಿ ಹೋರಾಟ ಆಗದೆ ಹೋದರೆ ನಾವು ಬೆಳಗಾವಿ ಅಂತ ಪ್ರದೇಶಗಳನ್ನು ನಾವು ಕಳ್ಕೊತೀವಿ ಅನ್ನುವ ಎಚ್ಚರಿಕೆ ಕರ್ನಾಟಕ ಸರ್ಕಾರಕ್ಕಿದ್ರೆ ಭಾರಿ ಒಳ್ಳೆಯದು. ಕ್ಯಾಮರಾ ಪರ್ಸನ್ ಪ್ರಸಾದ್ ಜೊತೆಗೆ ಮುತ್ತಪ್ಪ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.